ಆಚಾರ್ಯ ರಜನೀಶ್ ಅಲಿಯಾಸ್ ಓಶೋ ಎಂದು ಕರೆಯಲ್ಪಡ್ತಾ ಇದ್ದ ತತ್ವಜ್ಞಾನಿ ಸೆಲೆಬ್ರಿಟಿ ಸ್ವಾಮೀಜಿಯ ಕುರಿತು ಈಗಾಗಲೇ ಕೆಲವು ಡಾಕ್ಯುಮೆಂಟರಿ ಸಿನಿಮಾಗಳು ಬಂದಿವೆ. ಓಶೋ ಭಾರಿ ಸಂಖ್ಯೆಯ ಅನುಯಾಯಿಗಳನ್ನು ದೇಶ ವಿದೇಶಗಳಲ್ಲಿ ಹೊಂದಿದ್ರು. ಓಶೋ ಅವರ ಹತ್ತಿರದ ಅವರ ಬಲು ನಂಬುಗೆಯ ವ್ಯಕ್ತಿಯಾಗಿದ್ದವರು ಮಾ ಆನಂದಶೀಲ. ಆನಂದಶೀಲ ಹಾಗೂ ಓಶೋ ನಡುವಿನ ಸಂಬಂಧದ ಬಗ್ಗೆ ಸಾಕಷ್ಟು ವಿವಾದಗಳು ಕೂಡ ಆಗಿದ್ವು. ಆನಂತರ ಇಬ್ರು ದೂರವಾದ್ರು. ಓಶೋಗೆ ನನ್ನ ಮೇಲೆ ಪ್ರೀತಿ ಇತ್ತು ಅಂತ ಶೀಲಾ ಹೇಳಿದ್ರೆ, ಶೀಲಾ ಒಬ್ಬ ಕೊಲೆ ಪಾತಕಿ ಅಂತ ಅಬ್ಬರಿಸಿದ್ರು ಓಶೋ. ಇದೀಗ ಮಾ ಆನಂದಶೀಲ ಅವರು ಸಂದರ್ಶನವೊಂದನ್ನು ನೀಡಿದ್ದು, ಸಂದರ್ಶನದಲ್ಲಿ ತಮ್ಮ ಜೀವನದ ಬಗೆಗಿನ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ. ಮಾ ಆನಂದಶೀಲ ಜೀವನದ ಬಗ್ಗೆ ಈಗಾಗಲೇ ಸರ್ಚಿಂಗ್ ಫಾರ್ ಶೀಲಾ ಹೆಸರಿನ ಡಾಕ್ಯುಮೆಂಟರಿ ನಿರ್ಮಾಣವಾಗಿ ಬಿಡುಗಡೆ ಸಹ ಆಗಿದೆ. ಕಪೂರ್ ಅಂಡ್ ಸನ್ಸ್ ಇನ್ನಿತರೆ ಜನಪ್ರಿಯ ಸಿನಿಮಾಗಳನ್ನು ನಿರ್ದೇಶಿಸಿರುವ ಶಕುನ್ ಬಾಟ್ರಾ ಅವರು ಶೀಲಾ ಅವರ ಜೀವನ ಕುರಿತಾದ ಕಮರ್ಷಿಯಲ್ ಸಿನಿಮಾ ಮಾಡುವ ಬಗ್ಗೆ ಈ ಹಿಂದೆಯೇ ಆನಂದಶೀಲ ಅವರೊಟ್ಟಿಗೆ ಚರ್ಚೆ ಕೂಡ ಮಾಡಿದ್ರಂತೆ. ಶೀಲಾ ಅವರು ಅದಕ್ಕೆ ಒಪ್ಪಿಗೆ ಸಹ ನೀಡಿದ್ರು. ಆದ್ರೆ ಆ ಪ್ರಾಜೆಕ್ಟ್ಗೆ ನಿರ್ಮಾಪಕರು ಸಿಗ್ಲಿಲ್ವಂತೆ. ಈ ಬಗ್ಗೆ ಮಾತನಾಡಿರುವ ಶೀಲಾ, ನನ್ನ ಪಾತ್ರಕ್ಕೆ ಆಲಿಯಾ ಭಟ್ ಸೂಕ್ತ ಎನಿಸುತ್ತೆ. ಆ ವಯಸ್ಸಿನಲ್ಲಿ ನಾನು ಆಲಿಯಾ ಭಟ್ ರೀತಿಯ ಇದ್ದೆ. ನಾನು ಆಲಿಯಾ ಭಟ್ನ ಸಿನಿಮಾಗಳ ಕೆಲ ದೃಶ್ಯಗಳನ್ನ ನೋಡಿದ್ದೇನೆ. ನನ್ನ ತಂಗಿಗೆ ಈ ಬಗ್ಗೆ ಹೇಳಿದಾಗ ಆಕೆಯೂ ಕೂಡ ಅದನ್ನು ಒಪ್ಪಿಕೊಂಡ್ರು. ನನ್ನ ಪಾತ್ರವನ್ನ ಆಲಿಯಾ ನಡೆಸಿದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ಹಿಂದೆ ಅಮೆಜಾನ್ ಪ್ರೈಮ್ ಶೀಲಾ ಅವರ ಜೀವನದ ವೆಬ್ ಸರಣಿ ಮಾಡೋದಕ್ಕೆ ಮುಂದಾಗಿತ್ತು. ಪ್ರಿಯಾಂಕಾ ಚೋಪ್ರಾ ಶೀಲಾ ಪಾತ್ರದಲ್ಲಿ ನಟಿಸಲಿದ್ರು. ಆದ್ರೆ ಶೀಲಾ ಅವರಿಗೆ ಅದು ಇಷ್ಟವಾಗ್ಲಿಲ್ಲ. ಪ್ರಿಯಾಂಕಾ ಚೋಪ್ರಾಗೆ ಆಗ ನೋಟಿಸ್ ಕೂಡ ಕಳಿಸಿದ್ರು ಶೀಲಾ. ಆಗ ಅದು ನನಗೆ ಸರಿ ಬರ್ಲಿಲ್ಲ. ಏಕೆಂದ್ರೆ ಯಾರೇ ನನ್ನ ಪಾತ್ರ ಮಾಡೋದಿದ್ರು ಮೊದಲು ನನ್ನ ಅನುಮತಿಯನ್ನ ಪಡಿಬೇಕು. ಆದ್ರೆ ಪ್ರಿಯಾಂಕಾ ಆ ಬಗ್ಗೆ ನನ್ನ ಬಳಿ ಮಾತನಾಡಿರ್ಲಿಲ್ಲ. ಆದ್ರೆ ಈಗ ಪ್ರಾಜೆಕ್ಟ್ ಟೇಕ್ ಆಫ್ ಆಗೋದೇ ಕಷ್ಟದಲ್ಲಿದೆ. ಈಗ ಅದೆಲ್ಲ ಮುಖ್ಯ ವಿಷಯ ಆಗೋದಿಲ್ಲ. ಯಾರಾದ್ರೂ ನನ್ನ ಪಾತ್ರದಲ್ಲಿ ನಟಿಸ್ಲಿ ಅಂತ ಹೇಳಿದ್ದಾರೆ ಶೀಲಾ.